ಹಾಸ್ಟೆಲಲ್ಲಿ ಕಾಲೇಜಲ್ಲಿ ಬಹಳ ಯೋಚನೆ ಮಾಡ್ತೀವಿ. ಒಂದು 10 ಜನ ಇದ್ದ ತಕ್ಷಣವೇ ಯೋಚನೆ ಮಾಡ್ತೀವಿ. ಒಂದು ಗುಂಪು ಸೇರಿದ ತಕ್ಷಣ ಒಂದು ಸ್ವಲ್ಪ ಡಿಸ್ಕಸ್ ಆದ ತಕ್ಷಣ ಅದ್ರ ಪಕ್ಕದಲ್ಲಿ ಒಂಚೂರು ಏನಾದ್ರು ಹುಟ್ಟುತ್ತೆ. ಏನು ಅದು ಅಂದರೆ ಎಲ್ಲರಿಗೂ ಮಾನವನಾದಂತಹ ಎಲ್ಲ ವ್ಯಕ್ತಿಗೂ ಸಹಜವಾಗಿ ಒಂಚೂರು ಹುಟ್ಟುತ್ತೆ. ಅದೇನಪ್ಪ ಅಂದರೆ ಒಂದು ಮೊಳಕೆ ಹೊಡಿತಾ ಇರುತ್ತೆ. ಅದೇ ಸ್ವಲ್ಪ ಕಿಚ್ಚು. ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಿರ್ತೀನಿ, 5 ಜನ ಸೇರಿ ನಾವೆಲ್ಲ ಚೆನ್ನಾಗಿರುವಂಥ ಸೇರಿದ್ಮೇಲೆ ನಮ್ಮಲ್ಲಿ ಕಾಂಪಿಟೇಷನ್ ಬರಬಾರ್ದು. ಈ ಕಿಚ್ಚು ಅನ್ನೋದು ಯಾರು ಬಿಡೋದಿಲ್ಲ, ಸ್ವಲ್ಪ ಬರ್ತಾ ಇರುತ್ತೆ. ಅದನ್ನು ತೆಗೆಯಕ್ಕೆ ಸಿದ್ದರಾಮೇಶ್ವರರು ಹೆಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಸಕಲ ಜೀವಿಗಳನ್ನು ಲೇಸಲು ಬಯಸುವವನೇ ಶರಣ. ನೋಡಿ, ಸಕಲ ಜೀವಿಗಳಲ್ಲಿ ಬರೀ ಮನುಷ್ಯರಲ್ಲ ಅಷ್ಟಲ್ಲ, ಮಾತಾಡದೇ ಇರ್ತಕ್ಕಂಥ ಜೀವಿಗಳಿದ್ದಾವೆ. ಅದಕ್ಕೋಸ್ಕರನೇ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ಗಿಡ ಮರಗಳನ್ನು ಬೆಳೆಸಿ ಹಣ್ಣು ಹಂಪಲಗಳನ್ನು ಪಕ್ಷಿಗಳಿಗೆ ತಿನ್ನಲು ಬಿಟ್ಟ. ನೋಡಿ, ಅವರೊಬ್ಬರನ್ನ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಾಯೋಗಿಕವಾಗಿ ಮಾಡ್ತಾರೆ ಸಿದ್ದರಾಮೇಶ್ವರರು. ಆಯನಕ್ಕೆ ಮಾರಮ್ಮ ಅಂತ ಅವ್ರು ಇರ್ತಾರೆ, ಲಕ್ಕಮ್ಮ ಅಂತ ಅವ್ರ ಕೆಲಸ ಏನು ಅಂದ್ರೆ